ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನು ಹಳ್ಳಿ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಯಲುಸೀಮೆ ಕಡೆ ಅಂದರೆ ನಮ್ಮ ಮೊಳಕಾಲ್ಮೂರು ಕಡೆ ಹುಣಸೆ ಹಣ್ಣಿನ ಸೀಸನಲ್ಲಿ 90% ಮನೆಗಳಲ್ಲಿ ಮಾಡುವಂತಹ ಹುಣಸೆ ತೊಕ್ಕು ಅಥವಾ ಹುಣಸೆ ಹಿಂಡಿನ ಯಾವ ರೀತಿ ಮಾಡೋದಂತಂದೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ವರ್ಷಕ್ಕಾಗೋಷ್ಟು ತೊಕ್ಕನ್ನು ಒಂದೇ ಸಲ ಮಾಡಿ ಇಟ್ಕೋತಾರೆ. ಸೊ ಈಗ ಲೇಟ್ ಮಾಡೋದು ಬೇಡ, ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಈ ಹುಣಸೆ ತೊಕ್ಕು ಮಾಡೋದಕ್ಕೆ ಒಂದು ಇಡೀ ಆಗೋಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಹುಣಸೆ ಹಣ್ಣಲ್ಲಿ ಇರ್ತಕ್ಕಂಥ ನಾರು ಹಾಗೆಯೇ ಸಿಪ್ಪೆ ಇರುತ್ತಲ್ವ, ಅದನ್ನೆಲ್ಲ ಬಿಡಿಸ್ಕೊಂಡು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟಿಗೆ ಹಾಕಿ ಒಂದು 10 ನಿಮಿಷ ನಾನು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಹುಣಸೆ ತೊಕ್ಕು ಮಾಡೋದಕ್ಕೆ ಹುಣಸೆ ಹಣ್ಣನ್ನು ತುಂಬ ನೆನೆಸ್ಕೊಳ್ಳೋದಕ್ಕೆಲ್ಲ ಹೋಗಬಾರ್ದು. ಜಸ್ಟ್ ಈ ಥರ ಒಂದೆರಡು ಸಲ ವಾಶ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕಷ್ಟೇ. ಒಂದು ಇಡೀ ಹುಣಸೆ ಹಣ್ಣಿಗೆ ನಾನಿಲ್ಲಿ 2 ಇಡಿ ಆಗೋಷ್ಟು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 1 ಇಡಿಯಷ್ಟು ಹಸಿರುಗಾಯಿ ಹಾಗೆಯೇ 1 ಇಡಿ ಆಗೋಷ್ಟು ಹಣ್ಣುಗಾಯನ್ನು ತೊಗೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ 1 ಚಮಚ ಆಗೋಷ್ಟು ಮೆಂತೆಕಾಳು, 1 ಚಮಚದಷ್ಟು ಅರಶಿನ ಕೊಂಬನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಓವರ್ ನೈಟ್ ನೆನೆಸಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು, ಸ್ವಲ್ಪ ಬೆಲ್ಲ, 1-2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಈ ತೊಕ್ಕನ್ನು ಕಲ್ಲಲ್ಲಿ ಹಾಕ್ಕೊಂಡು ರುಬ್ಕೊಂಡು ಮಾಡ್ತಾಯಿದ್ದೀನಿ. ಇದೇ ಪ್ರೊಸೆಸ್ನಲ್ಲಿ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು. ಫಸ್ಟ್ ನಾನಿಲ್ಲಿ ಕಲ್ಲಿಗೆ ಮೆಂತೆ ಕಾಳು ಹಾಕ್ಕೊಂಡು ರುಬ್ಕೊಂಡಿದ್ದಾದಮೇಲೆ ಮೆಂತೆ ಕಾಳೆಲ್ಲ ನೈಸ್ ಆದಮೇಲೆ ನಾವು ನೆನೆಸಿಟ್ಕೊಂಡಿರೋಂಥ ಅರಶಿನ ಕೊಂಬೆ ಏನಿತ್ತಲ್ವ, ಅರಶಿನ ಕೊಂಬನ ಇದರಲ್ಲಿ ಹಾಕ್ಕೊಂಡು ನೈಸ್ ಆಗೋವರೆಗೂ ಚೆನ್ನಾಗಿ ರುಬ್ಕೋಬೇಕು. ಅರಶಿನ ಕೊಂಬೆಲ್ಲ ನೈಸ್ ಆದಮೇಲೆ ಹಸಿಮೆಣಸಿನ್ಕಾಯಿ ಅಂದರೆ ಹಸಿರುಗಾಯಿ ಹಾಗೆಯೇ ಹಣ್ಣುಗಾಯಿ ಏನು ತೊಗೊಂಡಿದ್ವಲ್ವ, ಆ ಮೆಣಸಿನ್ಕಾಯಿನ ಇದರಲ್ಲಿ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದಾದಮೇಲೆ ಹಸಿಮೆಣಸಿನ್ಕಾಯಿನ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ತುಂಬ ನೈಸಾಗೆಲ್ಲ ರುಬ್ಕೊಳ್ಳೋದಕ್ಕೆ ಹೋಗಬಾರ್ದು. ನಮ್ಮ ಕಡೆ ಈ ಹುಣಸೆ ತೊಕ್ಕನ್ನ ಒಂದು ವರ್ಷಕ್ಕಾಗೋಷ್ಟು ಮಾಡಿ ಇಟ್ಕೋತಾರೆ. ತೋಟಕ್ಕೆ ಹೋಗ್ಬೇಕಾದ್ರೆ ಕೆಲಸ ಮಾಡೋಕ್ಕೆ ಬಂದಿರ್ತಾರಲ್ವ, ಆ ಟೈಮಲ್ಲಿ ಸಾಂಬಾರು ಇಲ್ಲ ಅಂದರೆ ಇದೇ ತೊಕ್ಕೊಳಗೆ ಮ್ಯಾನೇಜ್ ಮಾಡಿಬಿಡ್ತಾರೆ. ಸೊ ನೋಡ್ತಾ ಇದ್ದೀರಲ್ವ, ಹಸಿಮೆಣಸಿನ್ಕಾಯಿನ ಅದಕ್ಕೆ ರುಬ್ಕೋಬೇಕು. ಈ ರೀತಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದಾದಮೇಲೆ ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಇವಾಗ ಅದೇ ಕಲ್ಲಿಗೆ ನಾವು ತೊಗೊಂಡಿರೋಂಥ ಬೆಲ್ಲನ ಹಾಕಿ ರುಬ್ಕೊಂಡಿದ್ದಾದಮೇಲೆ ನಿಮಗೆ ಬೇಕು ಅಂದರೆ ಬೆಲ್ಲ ಹಾಕೋಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಬೆಲ್ಲ ಎಲ್ಲ ನೈಸ್ ಆದಮೇಲೆ ನೆನೆಸಿಟ್ಕೊಂಡಿರೋಂಥ ಹುಣಸೆ ಹಣ್ಣನ್ನು ಹಾಕಿ, ಈಗ ಆಲ್ರೆಡಿ ಹುಣಸೆ ಹಣ್ಣು ನೆಂದಿರೋದ್ರಿಂದ ತುಂಬ ರುಬ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಜಸ್ಟ್ 1-2-3 ನಿಮಿಷ ರುಬ್ಕೊಂಡ್ರೆ ಹುಣಸೆ ಹಣ್ಣೆಲ್ಲ ಸಾಫ್ಟ್ ಆಗಿಬಿಡುತ್ತೆ. ಈ ಹುಣಸೆ ತೊಕ್ಕಿಗೆ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಬೇಕು. ಈ ರೀತಿ ಉಪ್ಪು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಈ ತೊಕ್ಕನ್ನ ಒಂದು ವರ್ಷ ಇಟ್ಟರೂ ಹಾಳಾಗೋದಿಲ್ಲ. ನಮ್ಮಮ್ಮ ಅವರೆಲ್ಲ ಈ ರೀತಿ ತೊಕ್ಕನ್ನ ಮಾಡಿಕೊಂಡು ಮಣ್ಣಿಂದು ಪಾತ್ರೆ ಬರುತ್ತಲ್ವ, ಅಂದರೆ ಸೋರೆ ಬರುತ್ತಲ್ವ, ಅದರಲ್ಲಿ ಹಾಕಿ ವರ್ಷಾನುಗಟ್ಟಲೆ ಇಟ್ಕೊಳ್ತಾ ಇದ್ರು. ಹುಣಸೆ ಹಣ್ಣನ್ನು ಒಂದು 90% ರುಬ್ಕೊಂಡಿದ್ದಾದಮೇಲೆ ನಾವು ಆಗಲೇ ಎತ್ತಿಟ್ಕೊಂಡಿರೋಂಥ ಖಾರ ಏನಿತ್ತಲ್ವ, ಆ ಖಾರನ ಇದರಲ್ಲಿ ಸೇರಿಸ್ಕೊಂಡು ಜಸ್ಟ್ 1 ನಿಮಿಷ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಕೊನೆಯದಾಗಿ ನಾವು ಸಿಪ್ಪೆ ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಇತ್ತಲ್ವ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಜಾರ್ಗೆ ಹಾಕ್ಕೊಂಡು ಎತ್ತಿಟ್ಕೊಂಡ್ರೆ ಆಯಿತು. ಸೊ ನಮ್ಮ ಮೊಳಕಾಲ್ಮೂರು ಕಡೆಯವರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಂದರೆ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು.